ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊನ್ನೆ ತಾನೇ ಮತ್ತೊಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾದಿರತಕ್ಕಂತಹ ಮಿಕ್ಕುಳಿದ ವೃಂದ ಮತ್ತೆ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 1600ಕ್ಕೂ ಅಧಿಕ ಪೊಲೀಸ್ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಅದು CAR ಮತ್ತೆ DAR ಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು. ಮೊನ್ನೆ ಅಂದ್ರೆ 20ನೇ ತಾರೀಕು ಇದನ್ನ ಕಾಲ್ ಮಾಡಿರುವಂತದ್ದು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಎಷ್ಟು ಹುದ್ದೆಗಳು ಕಾಲಿದಾವೆ, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿಯನ್ನ ಪ್ರಾರಂಭ ಮಾಡುವಂತ ದಿನಾಂಕ ಯಾವತ್ತು, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಎಷ್ಟು ಫೀಸ್ ಅನ್ನ ನೀವು ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ, ಯಾವ ರೀತಿ ಪೇ ಮಾಡಬೇಕು, ಸೊ ಜೊತೆಗೆ ಇದಕ್ಕೆ ಕ್ವಾಲಿಫಿಕೇಶನ್ ಏನು, ಸ್ಯಾಲರಿ ಎಷ್ಟಿರುತ್ತೆ, ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಸೊ ಇಲ್ಲಿ ಹೇಳ್ತಾರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಕಾದಿರುವ 1421 ಅದು RPC ಮತ್ತು ಸ್ಥಳೀಯ ವೃಂದದಲ್ಲಿ ಕಾದಿರ್ತಕ್ಕಂಥ 179 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳು, ಇದು CAR ಅಥವಾ DAR ಗಳಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳಿಗೆ ನೇರ ನೇಮಕಾತಿ ಮುಖಾಂತರ ಲಿಖಿತ ಪರೀಕ್ಷೆಯನ್ನ ನಡೆಸಿ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ನೀವಿಲ್ಲಿ ನೋಡಬಹುದು, ಇದಕ್ಕೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಹುದ್ದೆಗಳ ವಿವರ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ, ಸೊ ಇಲ್ಲಿ ಪುರುಷರು ಮಿಕ್ಕುಳಿದ 1421 ಮತ್ತೆ ಪುರುಷ ಸ್ಥಳೀಯ ವೃಂದ ಬಂದು 179 ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ 37,500 ರೂಪಾಯಿ ಬೇಸಿಕ್ ಪೇ ಇರುತ್ತೆ. ಸೊ ಅಪ್ ಟು 76,100 ರೂಪೀಸ್ ವರೆಗೂ ನಿಮಗೆ ಗ್ರಾಸ್ ಸ್ಯಾಲರಿ ಇರುತ್ತೆ. ಸೊ ಇದಕ್ಕೆ ಪಿಂಚಣಿ ಸೌಲಭ್ಯ ಇದೆಯಾ ಅಂತ ನೀವು ಕೇಳಿದ್ರೆ ಇವ್ರು ಹೇಳ್ತಾರೆ 31/3/2006 ಸಂಬಂಧಪಟ್ಟಂತೆ NPS ಸೌಲಭ್ಯವನ್ನ ಇದಕ್ಕೆ ಒದಗಿಸಿದೀವಿ ಅಂತ ಹೇಳ್ತಾರೆ. ಏನೆಲ್ಲ ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕು ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ ಅಂತ ನೀವು ಕೇಳಿದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ಹೊಂದಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಯಾವತ್ತು ಪ್ರಾರಂಭ ಅಂತ ಹೇಳಿದ್ರೆ ಸ್ನೇಹಿತರೆ 22ನೇ ತಾರೀಕಿಂದ ಅಂದ್ರೆ ನಿನ್ನೆ ಸೋಮವಾರದಿಂದ ಇದು ಸ್ಟಾರ್ಟ್ ಆಗಿರುವಂತದ್ದು. ಅರ್ಜಿ ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸೋ ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಮುಂದಿನ ಜುಲೈ 22ರವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಆನ್ಲೈನ್ ಮುಖಾಂತರ ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಕಡೆಯ ದಿನಾಂಕ ಜುಲೈ 24 ಆಗಿರುತ್ತೆ. ನೀವು ಅಲ್ಲಿ ತನಕ ಕೂಡ ಶುಲ್ಕವನ್ನ ಪಾವತಿ ಮಾಡಬಹುದು. ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ಬಗ್ಗೆ ನೀವು ಕೇಳಿದ್ದೆ ಆದ್ರೆ ನೋಡಿ, ಇಲ್ಲಿ ಒಂದು ಟೆಂಟೇಟಿವ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಎಕ್ಸಾಮು 6/9/2026 ಭಾನುವಾರದಂದು ನಡೆಯುತ್ತೆ. ಅದು ಮಿಕ್ಕುಳಿದ ವೃಂದ ಅವರುಗಳಿಗೆ ಈ ಒಂದು ಎಕ್ಸಾಮ್ 6ನೇ ತಾರೀಕು ಇರುತ್ತೆ. ಅದು ಬೆಳಿಗ್ಗೆ 10:00 12 ಗಂಟೆವರೆಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದೇ 6ನೇ ತಾರೀಕು ಮಧ್ಯಾಹ್ನ, ಭಾನುವಾರ ಮಧ್ಯಾಹ್ನ ಸ್ಥಳೀಯ ವೃಂದದವರಿಗೆ 2:30 4 ಗಂಟೆವರೆಗೆ ಎಕ್ಸಾಮ್ ನಡೆಯುತ್ತೆ. ಸೊ ಇಬ್ರಿಗೂ ಕೂಡ ಒಟ್ಟು ಪ್ರಶ್ನೆಗಳು ಬಂದು 100 ಇರ್ತವೆ. 100 ಅಂಕಗಳಾಗಿರುತ್ತೆ, 1.5 ಗಂಟೆ ಆಗಿರುತ್ತೆ. ಯಾವ ಒಂದು ಸಿಲೆಬಸ್ ಅಥವಾ ವಿಷಯದ ಮೇಲೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣವನ್ನು ಒಳಗೊಂಡಂತಹ ಸಾಮಾನ್ಯ ಅಧ್ಯಯನಕ್ಕೆ ಇದು ಸೀಮಿತವಾಗಿರುತ್ತೆ ಅಂತ ಹೇಳ್ತಾರೆ. ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದಂತಹ ಅಂಶ ಋಣಾತ್ಮಕ ಮೌಲ್ಯಮಾಪನ ಇದಕ್ಕೆ ಇರುತ್ತೆ ಅಂತ ಹೇಳ್ತಾರೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನ ಕೊಟ್ಟಿರ್ತಾರೆ. ಅಭ್ಯರ್ಥಿಗಳು ಯಾವ್ದಾದ್ರು ಒಂದು ಸರಿಯಾದ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಬರೀಬೇಕು. ತಪ್ಪು ಉತ್ತರವನ್ನ ಬರೆದ್ರೆ ಏನ್ ಹೇಳ್ತಾರೆ, ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದ್ರೆ 0.25 ಅಂಕಗಳನ್ನ ಕಳಿತೀವಿ ಅಂತ ಹೇಳ್ತಾರೆ. ಅಷ್ಟೇ ಪ್ರಮುಖವಾಗಿ OMR ಅಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ 5ನೇ ಆಯ್ಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಯಾವುದೇ ಪ್ರಶ್ನೆಗೆ ಅಯ್ಯೋ ತಪ್ಪೋ ಸರಿನಾ ಗೊತ್ತಿಲ್ಲ, ಇದಾಕಿದ್ರೆ 2.5 ಮಾರ್ಕ್ಸ್ ಹೋಗುತ್ತೆ ಅಂತ ಹಂಗೆ ಬಿಟ್ಬಿಟ್ಟಿದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಕಳೀತಾರೆ. ಅದಕ್ಕೆ 5ನೇ ಒಂದು ಏನು ಉತ್ತರ ಪತ್ರಿಕೆಯಲ್ಲಿ OMR ಅಲ್ಲಿ ಇದು ಒಂದು ರೌಂಡ್ ಮಾಡುವಂತ ಒಂದು ಇದನ್ನ ಬಿಟ್ಟಿರ್ತಾರೆ, ಅಲ್ಲಿ ಖಾಲಿ ಜಾಗವನ್ನು ಬಿಟ್ಟಿರ್ತಾರೆ. ನೀವು ಆ ಪ್ರಶ್ನೆಗೆ ಉತ್ತರಿಸಿಲ್ಲ ಅಂದ್ರೆ ಈ 5ನೇ ಒಂದು ಆಪ್ಷನ್ ಅನ್ನ ರೌಂಡ್ ಅಪ್ ಮಾಡ್ಬೇಕಾಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ನೀವು ಕೊನೆಯ ಬೆಲ್ ಆದ ನಂತರದ ಹೆಚ್ಚುವರಿಯಾಗಿ 5 ನಿಮಿಷವನ್ನು ಕೊಡ್ತೀವಿ. ಆ ಸಮಯದಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಮಾಡಿಲ್ವೋ ಈ 5ನೇ ವೃತ್ತವನ್ನ ಶೇಡ್ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿಲ್ದೆ ಹೋದ್ರೆ ಅಗೈನ್ ನೀವು ತಪ್ಪು ಮಾಡಿದ್ರು 0.25 ಕಳೀತಾರೆ. ಈ 5ನೇ ಒಂದು ರೌಂಡ್ ಅಪ್ ಅನ್ನ ಮಾಡಲಿಲ್ಲ ಅಂದ್ರೂ ಕೂಡ 0.25 ಕಳೀತಾರೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಗಮನಿಸಬೇಕಾದಂತ ಒಂದಷ್ಟು ಅಂಶಗಳು ಅಂತ ಹೇಳಿದ್ರೆ ಪರೀಕ್ಷೆ ವಿಧಾನ, ದೇಹದಾಢ್ಯತೆಗೆ ಸಂಬಂಧಪಟ್ಟಂತ ಪರೀಕ್ಷೆಗಳಾಗಿರ್ಬೋದು ಅಥವಾ ಕೆಲವೊಂದು ಷರತ್ತುಗಳು ಮುಂತಾದವುಗಳನ್ನ ಈ ಒಂದು ಏನು ವೆಬ್ಸೈಟ್ ಅಲ್ಲಿ ಪ್ರಕಟಿಸಿರ್ತೀವಿ, ಅಧಿಸೂಚನೆಯಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತ ಮಾಹಿತಿ. ಬನ್ನಿ ಅಧಿಸೂಚನೆ ಒಂದ್ಸರಿ ನೋಡ್ಕೊ ಬರೋಣ ಸ್ನೇಹಿತರೆ. ಇದು ಅಧಿಸೂಚನೆ, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ ಮಾಡಿರುವಂತಹ ಅಧಿಸೂಚನೆ. ಇದನ್ನ ಎಲ್ಲಿ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಬನ್ನಿ ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ನೀವು KEA ವೆಬ್ಸೈಟ್ ಗೆ ಹೋಗಿದ್ದೆ ಆದ್ರೆ ನೇಮಕಾತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ
ಅಲ್ಲಿ ಫಸ್ಟ್ ಒನ್ ಕಾಣುತ್ತಲ್ಲ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CARDR ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಅಧಿಸೂಚನೆ ಸಿಗುತ್ತೆ, ಅರ್ಜಿ ಸಲ್ಲಿಕೆಗೆ ಲಿಂಕ್ ಸಿಗುತ್ತೆ, ಮತ್ತೆ ಈ ಒಂದು ಹುದ್ದೆಗಳ ವರ್ಗೀಕರಣದ ಒಂದು ಟೇಬಲ್ ಸಿಗುತ್ತೆ, ಮೀಸಲಾತಿ ಪತ್ರಗಳ ನಮೂನೆ ಸಿಗುತ್ತೆ, ಹಾಗೆ ಈ ಒಂದು ಅಧಿಸೂಚನೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇದು ಅಧಿಸೂಚನೆ. ಈಗ ನಾವೇನು ಅಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಓದ್ವಿ, ಸೇಮ್ ಇದೆ. ಇದು ಅಧಿಕೃತವಾದಂತಹ ಒಂದು ನೋಟಿಫಿಕೇಶನ್ ಸ್ನೇಹಿತರೆ, ಆಯ್ತಲ್ಲ. ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದಾಗಿರುತ್ತೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತಂದ್ರೆ, ವಯೋಮಿತಿ ಎಷ್ಟು ಅಂತ ನೀವು ಕೇಳಿದ್ರೆ, ಕನಿಷ್ಠ ಅರ್ಜಿ ಸಲ್ಲಿಸೋದಕ್ಕೆ 18 ವರ್ಷ ಆಗಿರಬೇಕು. ಗರಿಷ್ಠ ಎಷ್ಟು ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಟಗರಿ ವೈಸು ಇಲ್ಲಿ 29/1/2026 ಒಂದು ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಆಗುತ್ತೆ. ಅದ್ರ ಪ್ರಕಾರ 5 ವರ್ಷಗಳ ಸಡಿಲಿಕೆಯನ್ನು ಎಲ್ಲ ಕ್ಯಾಟಗರಿಯವರೆಗೂ ಕೊಡಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾದ್ರೆ ಅವರಿಗೆ 33 ವರ್ಷದ ತನಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ, ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಆಗಿರುತ್ತೆ. ಹಾಗೆ ಮಾಜಿ ಸೈನಿಕರಿಗೆ ಇನ್ನೂ 3 ವರ್ಷ ಎಕ್ಸ್ಟ್ರಾ ಸಿಕ್ಕಿರುತ್ತೆ ಅವರಿಗೆ. ಅರ್ಜಿ ಸಲ್ಲಿಕೆಗೆ ನೀವು ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಣ್ತಿದ್ರೆ ಲಿಂಕು, https://CETonline.karnataka.gov.in, ಅಲ್ಲಿಗಾದ್ರೂ ಹೋಗಿ ಸಲ್ಲಿಸಬಹುದು, ಅಥವಾ KEಗೆ ಹೋದ್ರೆ ಅಲ್ಲೂ ಕೂಡ ಲಿಂಕ್ ಇದೆ, ಅಲ್ಲೂ ಕೂಡ ನೀವು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ನೀವು ಅರ್ಜಿ ಸಲ್ಲಿಸುವಾಗ ಒಂದು ಅಂಶವನ್ನ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ನೀವು ಅರ್ಜಿಯನ್ನ ಎಡಿಟ್ ಮಾಡೋದಕ್ಕೆ ಸೆಕೆಂಡ್ ಆಪ್ಷನ್ ಕೊಡಲ್ಲ ಅವರು. ಹಾಗಾಗಿ ಏನು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬಹಳ ನೀಟಾಗಿ ಎಲ್ಲವನ್ನ ನೋಡಿಕೊಂಡು ನಿಮ್ಮ ಮಾಹಿತಿಗಳನ್ನು ಅಲ್ಲಿಗೆ ಫೀಡ್ ಮಾಡಿ. ಒಬ್ಬ ಅಭ್ಯರ್ಥಿ ಒಂದು ಘಟಕಕ್ಕೆ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಈ ಒಂದು ಆನ್ಲೈನ್ ಫೀಸ್ ಎಷ್ಟು, ಅರ್ಜಿ ಅಥವಾ ಶುಲ್ಕ ಎಷ್ಟಿರುತ್ತೆ ಅಂತ ನೀವು ಕೇಳಿದ್ದೆ ಆದ್ರೆ, ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗಗಳಿಗೆ 700 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಮಾತ್ರ ಇರುತ್ತೆ ಸ್ನೇಹಿತರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಲಿಖಿತ ಪರೀಕ್ಷೆ ವಿಧಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆಫ್ಲೈನ್ ಅಲ್ಲಿ ಇರುತ್ತೆ. OMR ಮಾದರಿಯ ಒಂದು ನಿಮಗೆ ಉತ್ತರ ಪತ್ರಿಕೆ ಇರುತ್ತೆ, ಅದನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಲಿಖಿತ ಪರೀಕ್ಷೆಯನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಸಲ್ಲ, ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಅದನ್ನ ನಿಮಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಾರೆ, ಈ ಒಂದು ವೆಬ್ಸೈಟ್ ಅನ್ನ ವಾಚ್ ಮಾಡ್ತಾರೆ. ಮತ್ತೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರ, ಸೊ ಇಲ್ಲಿ ಒಂದಷ್ಟು ಕೆಳಗಡೆ ಕೊಟ್ಟಿದ್ದಾರೆ. ನೀವು ಲಿಖಿತ ಪರೀಕ್ಷೆಗೆ ಯಾವ ಅನುಪಾತದಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳನ್ನು ಕರಿತೀವಿ ಅಂತ ಹೇಳಿ, ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿರಬೇಕು, ಕನಿಷ್ಠ ಎತ್ತರ ಎಷ್ಟು, ಕನಿಷ್ಠ ಎದೆಯ ಸುತ್ತಳತೆ ಎಷ್ಟಿರಬೇಕು, ಒಂದಷ್ಟು ಇಲ್ಲಿ ಹಾಕಿದರೆ ಅವುಗಳು ಒಂದು ಮಿನಿಮಮ್ ಕ್ರೈಟೀರಿಯಾ. ಹಾಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಬಂದಿದ್ದೆ ಆದ್ರೆ ನೋಡಿ, ಇಲ್ಲಿ ನಿಮಗೆ 1600 ಮೀಟರ್ ಓಟದ ಒಂದು ಕಾಂಪಿಟೇಷನ್ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಅಲ್ಲಿ ಮುಗಿಸ್ಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡಬೇಕು. ಗುಂಡೆ ಎಸೆತ ಇರುತ್ತೆ. ಇಲ್ಲಿ ಕೆಲವೊಂದಷ್ಟನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ, ನೀವು ಅವುಗಳನ್ನು ನೋಡ್ಕೊಳ್ಳಿ. ಮತ್ತೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅದನ್ನು ಕೂಡ ನೀವು ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಕೆಲವೊಂದಷ್ಟು ಅರ್ಹತಾ ಷರತ್ತುಗಳನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಒಂದು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಅಥವಾ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಅವುಗಳಿಗೆ ಒಂದಷ್ಟು ಪ್ರಮಾಣ ಪತ್ರಗಳ ನಮೂನೆಗಳನ್ನ ಕೊಟ್ಟಿದ್ದಾರೆ, ಅವನ್ನೆಲ್ಲವನ್ನು ನೋಡಿಕೊಂಡು ನೀವು ಮಾಡಿಸಿ ಅಂತ ಹೇಳ್ತಾ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ, ಇವಕ್ಕೆ ನೀವು ಕರೆ ಮಾಡಬಹುದಾಗಿರುತ್ತೆ. 080223460460. ಇದಕ್ಕೆ 10 ಗಂಟೆಯಿಂದ 6 ಗಂಟೆವರೆಗೂ ಮಾಡಬಹುದು. ಏನು ವಿಚಾರ ಅಂತ ಅದನ್ನು ಇಲ್ಲಿ ಹೇಳಿದ್ದಾರೆ. ಅಧಿಸೂಚನೆಗೆ ಸಂಬಂಧಪಟ್ಟಂತೆ, ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅಂಕಪಟ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಮಾನಗಳಿದ್ರೆ ಈ ವಿಚಾರಗಳ ಕುರಿತು ಮಾತ್ರ ನೀವು ಪ್ರಾಧಿಕಾರಕ್ಕೆ ಕರೆ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ನೀವು ಕೇಳಿದ್ದೆ ಆದ್ರೆ ಬನ್ನಿ ಅದನ್ನು ತೋರಿಸ್ತೀನಿ. ನೀವು ಇಲ್ಲಿ ನೋಡಬಹುದು, ಟೋಟಲ್ 1421 ಹುದ್ದೆ ಇದಾವೆ. ಜಿಲ್ಲಾವಾರು ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಬೆಂಗಳೂರಲ್ಲೇ ಅತಿ ಹೆಚ್ಚು ಇರುವಂತದ್ದು, ಬೆಂಗಳೂರು ನಗರದಲ್ಲಿ ಸುಮಾರು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತ 949 ಹುದ್ದೆಗಳು ಈ ಒಂದು ಬೆಂಗಳೂರು ನಗರದಲ್ಲಿದೆ. ಅತಿ ಹೆಚ್ಚು ಇಲ್ಲೇ ಇರೋದಂತ ಅನ್ಸುತ್ತೆ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಈ ಒಂದು ಜಿಲ್ಲೆಯನ್ನ ಕಾನ್ಸಂಟ್ರೇಟ್ ಮಾಡಬಹುದು, ಜಾಸ್ತಿ ಪೋಸ್ಟ್ಗಳಿದೆ. ಹಾಗೆ ಮೈಸೂರಿಗೆ ಬಂದ್ರೆ 55 ಇದೆ, ಮತ್ತೆ ಮಂಗಳೂರು 15 ಇದೆ, ಮತ್ತೆ ಕಲಬುರಗಿ 10 ಇದೆ, ಹಾಗೆ ಚಿಕ್ಕಬಳ್ಳಾಪುರ 35 ಹುದ್ದೆಗಳಿದಾವೆ. ಮತ್ತೆ ಮೈಸೂರು ಜಿಲ್ಲೆಯಲ್ಲಿ 25 ಇದಾವೆ. ಅದು ನಗರ ಆಯ್ತು ಮೇಲ್ಗಡೆ ನೋಡಿದ್ದು, ಮೈಸೂರು ನಗರ. ನೆಕ್ಸ್ಟ್ ಕೊಡಗುಗೆ ಬಂದ್ರೆ 35 ಇದಾವೆ, ಮಂಡ್ಯ ಜಿಲ್ಲೆಯಲ್ಲಿ 45 ಇದಾವೆ, ಶಿವಮೊಗ್ಗದಲ್ಲಿ 60 ಹುದ್ದೆಗಳಿದಾವೆ, ಚಿತ್ರದುರ್ಗ 25 ಹುದ್ದೆಗಳಿದಾವೆ, ದಕ್ಷಿಣ ಕನ್ನಡದಲ್ಲಿ 10 ಹುದ್ದೆಗಳಿದಾವೆ, ಮತ್ತೆ ಉಡುಪಿ ಜಿಲ್ಲೆ 40, ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ 20, ಹಾಗೆ ಚಿಕ್ಕಮಗಳೂರಲ್ಲಿ 20 ಹುದ್ದೆಗಳಿದಾವೆ, ಗದಗದಲ್ಲಿ 20 ಹುದ್ದೆಗಳು, ಕಲಬುರಗಿ 10, ವಿಜಯನಗರ ಜಿಲ್ಲೆಯಲ್ಲಿ 15, KRP ಮೌಂಟೆಡ್ ಕಂಪನಿ ಮೈಸೂರು ಇಲ್ಲಿ 32 ಇದೆಯಂತೆ.
ಸೊ ಸ್ನೇಹಿತರೆ, ಇದು ಜಿಲ್ಲಾವಾರು ಇರುವಂತಹ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ CAR ಮತ್ತೆ DAR ಸಂಬಂಧಪಟ್ಟಂತ ಒಂದು ಸಶಸ್ತ್ರ ಮೀಸಲು ಪಡೆಯಲಿ ಕಾದಿರತಕ್ಕಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದೆ, ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ.